ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರಣಾಮ್ ರೀ ಎಲ್ಲರಿಗೂ. ಕರೆಂಟ್ ಇಲ್ಲ, ಏನು ಮಾಡೋಕ್ಕಾಗಂಗಿಲ್ಲ ನನ್ನ ಕೈಯಿಂದ. ಸರ್ವರ್ ಡೌನ್ ಇತ್ತು, ಅದು ಯಾವಾಗ ವಾಪಸ್ ಕರೆಂಟ್ ಹಿಂಗೆ ಫ್ಲಕ್ಚುವೇಟ್ ಆಗ್ತೈತಿ, ಬರೋದು ಹೋಗೋದು. ಹೀಗಾಗಿ ಇಂಟರ್ನೆಟ್ಟು ಸರಿಯಾಗಿರಂಗಿಲ್ಲ. 2 ದಿನ ಅಂತೂ ಅದು ಬ್ಲೂವೇ ಇತ್ತು, ಅದು ಲೈಟ್ ಇರ್ತದಲ್ಲ ಗ್ರೀನ್, ಅದು ಬ್ಲೂವೇ ಇತ್ತು. ಸೊ ಎಷ್ಟು ಗಿಲ್ಟ್ ಫೀಲ್ ಆಗ್ತೈತಿ, ಬಟ್ ಕಾಂಟ್ ಹೆಲ್ಪ್ ಏನೇನು ಮಾಡೋಕ್ಕಾಗಂಗಿಲ್ಲ. ಸೊ ಬಟ್ ಈವನ್ ಐ ಆಮ್ ಫೀಲಿಂಗ್ ಸೋ ಬ್ಯಾಡ್, ಏನು ಮಾಡೋಕ್ಕಾಗಂಗಿಲ್ಲ. ಜಸ್ಟ್ ಹಾಗೆ ಪೋಸ್ಟ್ಪೋನ್ ಹಾಕೋತ ಹೋಗತ್ತಿದೆ. ಆ್ಯಂಡ್ ಇನ್ನೊಂದು ಪೂಜಾ, ಐ ಹೋಪ್ ನಿಮಗೆಲ್ಲರಿಗೂ ಲೈಕ್ ಆಗಿರ್ಬೋದು, ಚಲೋ ಅನ್ಸಿರ್ಬೋದು ನೋಡಿ. ಕಂಬಿ ಪೂಜಾ ನೋಡ್ರಿ ಅದ. ಮತ್ತು ಬಂದಮೇಲೆ ಕಂಬಿ ಅಷ್ಟು ಬರ್ತಾವೆ ಬರುವಾಗ. ಆಮೇಲೆ ಅಂದ್ರೆ ಶ್ರೀಶೈಲಕ್ಕೆ ಹೋಗ್ತಿರ್ತಾರಲ್ಲ ನಡ್ಕೊಂತ, ಫಸ್ಟ್ ಅವಾಗ ಬರ್ತಾರೆ, ಕಂಬಿ ಅಷ್ಟು ಬರ್ತೈತಿ. ಆಮೇಲೆ ಇದು ನಾವೇನು ಕಲಶಕ್ಕೆ ಪೂಜೆ ಮಾಡ್ತೇವೆ, ಅದು ಪಾರ್ವತಿಮ್ಮ ಅಂದ್ರೆ ಮಲ್ಲಿಕಾ ಮತ್ತು ಅರ್ಜುನ್. ಮಲ್ಲಿಕಾರ್ಜುನ್ ನಮ್ಮ ಮನೆ ದೇವರೈತಿ. ಅದ್ರಕ್ಕೆ ಹಿಂಗೆ ಪೂಜೆ ಆಗಿರ್ತೈತೆ. ಅದು ನಾನು 25 ಇಯರ್ಸ್ದಾಗ ಹಿಂಗೆ ಫಸ್ಟ್ ಟೈಮ್ ಮಾಡಿದ್ದೀನಿ. ಕಂಬಿ ಪೂಜೆ ಮಾಡಿದ್ದೀನಿ ನಾನು ಮೊದಲು, ಜಸ್ಟ್ ಮ್ಯಾರಿಡ್ ಇದ್ನಿ. ಕಂಬಿ ಬಂದುಬಿಟ್ಟು ನನಗೇನು ನಾಲೆಜ್ ಇಲ್ಲ, ಗೊತ್ತೇ ಇಲ್ಲ ಏನಂತೇಳಿ. ಅವ್ರಿಗೆಲ್ಲ ಇದಾಯಿತು, ಅಂದರೆ ಅವ್ರಿಗೆ ಅರ್ಥ ಆಯಿತು, ಇವ್ರಿಗೇನೂ ಗೊತ್ತಿಲ್ಲ ಪಾಪ ಅಂಥೇಳಿ. ಮನೆಯೊಳಗೆ ಯಾರೂ ಇರಲಿಲ್ಲ, ನಾವು ಒಬ್ಬಾಕಿನೇ, ಜಸ್ಟ್ ವರ್ಕಿಂಗ್, ಅಂದ್ರೆ ಕೆಲಸ ಮಾಡಕತ್ತಿದ್ನಿ, ಮನೇದು ಕೆಲಸನ ಮಾಡತ್ತಿದ್ನಿ. ಅವಾಗನ ಅವ್ರು ಬಂದರು. ಆಮೇಲೆ ನಾನು ನೋಡೇ ಅವ್ರಿಗೆ ಗೊತ್ತಾಯ್ತು ಇವ್ರಿಗೇನೋ ಗೊತ್ತಿಲ್ಲ ಅಂತೇಳಿ. ಸೊ ಅವರೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟರು, ಹಿಂಗೆ ಮಾಡಿರಿ ಅಂತ. ಅವ್ರು ಹೇಳ್ದಂಗೆಲ್ಲ ನಾ ಪೂಜೆ ಮಾಡಿದ್ನಿ. ಸೊ ಐ ಡಿಡ್ ದ ಪೂಜಾ ಕಂಬಿಕಾ ಫಸ್ಟ್. ಆಮೇಲೆ ಆಫ್ಟರ್ 2 ಇಯರ್ಸ್ ನಾವೆಲ್ಲ ನಡ್ಕೊಂಡು ಹೋಗಿದ್ವಿ. ನಾನು, ನನ್ನ ಹಸ್ಬೆಂಡ್ ಬೈ ವಾಕ್ ಹೋಗಿದ್ದು. ಮತ್ತು ಆಮೇಲೆ ಅವ್ರ ಫಾದರ್ ವಾಕ್ ಹೋಗಿ 3 ಸಲ ಹೋಗಿ ಬಂದೀವಿ ನಾವು ಅಲ್ಲಿಂದ. ಇಲ್ಲಿಂದ 750 ಅಥವಾ 800 ಕಿಲೋಮೀಟರ್ಸ್ ಆಗ್ತೈತಿ. ನಡುವೆ ಒಂದು ಸ್ವಲ್ಪ ಶಾರ್ಟ್ಕಟ್ ಅಲ್ಲಿ ಇಲ್ಲಿ. ಸೊ ನಿಯರ್ ಅಬೌಟ್ 750 ಕಿಲೋಮೀಟರ್ಸ್ ಆಗ್ತೈತಿ. ಸೊ ವಿ ವೆಂಟ್ ಬೈ ವಾಕ್. 14 ದಿವಸ ತೊಗೋತೈತೆ ರೀ ನಮಗಲ್ಲಿ ಮುಟ್ಟಾಕ. ಸೊ ಮಾಡಿದ್ದೇವೆ ಅದನ್ನೊಂದು ಒಂದು ಇದರಿಂದ. ಆಮೇಲೆ ಹಿಂಗೆ ಪೂಜೆ ಮಾಡ್ತೇವೆ ರೀ ಅದನ್ನು. ಸೊ ಇದೇನು ವಾಪಸ್ ಬಂದ ಕೂಡಲೇ ಏನು ಪೂಜೆ ಮಾಡ್ತಾರಲ್ಲ, ಇದು ನನಗೆ ಗೊತ್ತಿರಲಿಲ್ಲ. ಸೊ ಈ ಸಲ ಗೊತ್ತಾಯಿತು. ಅದು ಹೆಂಗೆ ಗೊತ್ತಾಯಿತು, ಏನಾಯಿತು ಅದೆಲ್ಲ ಆಮೇಲೆ ಮತ್ತೆ ಯಾವಾಗರೇ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೇನೆ ನಿಮಗೆ. ಭಾರಿ ಗೂಸ್ ಬಂಪ್ಸ್ ಬರುವಂಥ ಸ್ಟೋರಿ ಐತದ. ಸೊ ಯಾವಾಗರೇ ಮತ್ತೆ ಶೇರ್ ಮಾಡ್ತೀನಿ. ಎನಿವೇಸ್, ಸೊ ಈಗ ನೋಡ್ರಿ, ಇವತ್ತಿನ ದಿನ ಸ್ಟಾರ್ಟ್ ಮಾಡತ್ತೇವೆ. ನಂದು ಗೀತಾ ಮೇಡ್ ಏನದಾಳ, ಆಕಿ ಹಾಲಿಡೇಸ್ ಮಾಡಿದಾಳ. ಅವ್ರ ಮನೆಯೊಳಗೆ ಏನೋ ವೆಡ್ಡಿಂಗ್ ಐತಿ. ಸೊ ಶಿಸ್ಕೊಂಡೆ 2 ದಿನ ಬೇರೆ ಮೇಡ್ ಬಂದಾಳ್ರಿ. ಸೊ ಐ ಹ್ಯಾವ್ ಟು ಟೆಲ್ ಹರ್ ಎವ್ರಿಥಿಂಗ್, ಇದನ್ನು ಮಾಡು ಅದನ್ನು ಮಾಡು ಅಂತೇಳಿ. ಬಿಕಾಸ್ ಪಾಪ ಅವಳಿಗೆ ಸಾಮಾನದು ಗೊತ್ತಿಲ್ಲಲ್ಲ, ಎಲ್ಲೆಲ್ಲಿದಾವೆ ಏನೇನಿದಾವೆ ಅಂಥೇಳಿ. ಸೊ ಅದನ್ನು ಮಾಡಕತ್ತೀವಿ. ಆ್ಯಂಡ್ ಎಸ್, ಲೆಟ್ಸ್ ಸ್ಟಾರ್ಟ್ ಆಗಿ ಬರ್ರಿ ನೋಡೋಣ ಮುಂದೆ ಏನಾಗ್ತದೆ. ಇವತ್ತು ಸಡನ್ಲಿ ವೆದರ್ ಕೂಲ್ ಆಗೈತಿ, ತಣ್ಣಗ ಗಾಳಿ. ನೋಡ್ಲ ಅನ್ನತೀನಿ, ಚಲೋ ಅನಿಸ್ತೈತಿ ಇವತ್ತು. ಥಂಡಿ ಭಾಳ ಹತ್ತೈತಿ. ನೋಡ್ರಿ ಗಾಯ್ಸ್, ಇದ್ರಾಗ ಕಡಿಗೆ ಇಟ್ಟೇವೆ ನೋಡ್ರಿ. ಇನ್ನು ಒಗ್ಗರಣೆ ಹಾಕ್ತೇನೆ, ನಾನು ಹಾಕ್ತೇನೆ ಒಗ್ಗರಣೆ. ಎಷ್ಟು ಚಲೋ ಅನಿಸ್ತೈತಲ್ರಿ. ಪ್ರೋಬಯೋಟಿಕ್ಸ್ ಭಾಳ ಚಲೋ ಇದೆ ಹೆಲ್ತಿಗೆ. ಬೆಳಿಗ್ಗೆ ಎದ್ದ ತಕ್ಷಣ ಇದು ಹಿಂಗೆ ಮಣ್ಣಿನ ಗಡಿಗೆ ಒಳಗೆ ಹಿಂಗೆ ಅರ್ದನ್ ಪಾಟ್ ಇರ್ತೈತಲ್ಲ, ಮಣ್ಣಿನ ಗಡಿಗೆ, ಅದ್ರೊಳಗೆ ಹಿಂಗೆ ಕಲಿಸಿಡೋದು ರಾತ್ರಿ. ಬೆಳಿಗ್ಗೆ ಎದ್ದು ಹಿಂಗೆ ತಡ್ಕ ಮಾಡಿ ತಿನ್ನೋದು. ಇಟ್ಸ್ ವೆರಿ ವೆರಿ ಗುಡ್ ಫಾರ್ ಹೆಲ್ತ್. ಹಾಂ ನೋಡಿರಿ ಫ್ರೆಂಡ್ಸ್, ಈಗ ಬಕ್ರಿ ಪಲ್ಯ, ಕ್ಯಾಪ್ಸಿಕಮ್ ಪಲ್ಯ ಐತಿ, ಮೊಸರು, ಮೆಂತ್ಯದ ಪೌಡರ್ ಮತ್ತು ಮೆಣಸಿನ್ಕಾಯಿ. ಈಗ ಮೆಣಸಿನ್ಕಾಯಿ ನೋಡಿ ಇದು ಮಾಡಬೇಡ್ರಿ, ಖಾರ ಹೊಟ್ಟೆ ಇಲ್ಲವ, ಹೊಟ್ಟೆ ಖಾರ ಇಲ್ಲ, ನಾರ್ಮಲ್ ಅದಾವ ಇದನ್ನು. ಇದು ನೋಡ್ರಿ ಗೈಸ್, ಮಜ್ಜಿಗೆ ಮಾಡಬೇಕಾದ್ರೆ ಮೆಂತ್ಯದ ಪೌಡ್ರ್ ಇರ್ತದಲ್ಲ, ಬರೀ ಮೆಂತ್ಯ ಪೌಡ್ರ್, ಮೆಂತ್ಯ ಹುರಿಯೋದಿಲ್ಲ ಏನಿಲ್ಲ, ಹಂಗೆ ತೊಗೊಂಡು ಅದನ್ನು ಪೌಡ್ರ್ ಮಾಡೋದು. ಆಮೇಲೆ ಪೌಡ್ರ್ ಮಾಡಿ ಇಟ್ಕೊಳ್ಳೋದು ಅದನ್ನು. ನಿಮಗೆ ಯಾವಾಗ ಮಜ್ಜಿಗೆ ಕುಡಿಬೇಕು ಅನ್ನಿಸ್ತೈತಲ್ಲ, ಅವಾಗ ಮೊಸರು ಮತ್ತು ಮೆಂತ್ಯ ಹಿಂಗೆ ಸೋಕ್ ಮಾಡಿ ಅದನ್ನು ನೀವು ಫ್ರಿಜ್ ಒಳಗೆ ಇಟ್ಕೋರಿ, ಅಥವಾ ಹೊರಗೆ ಇಟ್ಕೋರಿ. ಯಾರು ಫ್ರಿಜ್ ಒಳಗೆ ಕುಡಿಯೋಂಗಿಲ್ಲ, ಫ್ರಿಜ್ ಒಳಗಿಂದ ಯಾರು ಕುಡಿಯೋಂಗಿಲ್ಲ, ಅವ್ರು ಹೊರಗೆ ಇಟ್ಬೋದು. ಖರೆ ಒಂದು ಅಟ್ಲೀಸ್ಟ್ ಒಂದು ಅರ್ಧ ತಾಸು ರೀ ಅದು ಚಲೋ ತಂಗೆ ಸೋಕ್ ಆಗಬೇಕು. ಸೊ ಈಗ ನಾ ಇಟ್ಟನೇ 2 ತಾಸು ಆಯ್ತು ಕಾಣ್ತೈತಿದ, 1.5 hour ಆಗಿರ್ಬೋದು. ಇದು ಭಾಳ ಚಲೋ ಟೇಸ್ಟ್ ಬರ್ತೈತೆ ನೋಡ್ರಿ ಹಿಂಗೆ ಮಾಡಿದ್ರೆ. ಆಮೇಲೆ ಇದ್ರಾಗ ಇನ್ನು ನೀರು ಹಾಕಿ ಮಜ್ಜಿಗೆ ಮಾಡ್ಕೊಳ್ಳೋದು, ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಳ್ಳೋದು, ಹುಳಿ ಚೆಕ್ ಮಾಡ್ಕೊಂಡು, ಉಪ್ಪು ಹಾಕ್ರಿ. ಮತ್ತು ಮೆಣ್ಸಿನ್ಕಾಯಿ ಹಾಕೊಳ್ಳೋರು ಅದನ್ನೂ ಹಾಕ್ಕೋಬೋದು. ಬೆಳ್ಳುಳ್ಳಿ ಏನು ನನಗೆ ಅಷ್ಟು ಚಲೋ ಅನ್ಸಂಗಿಲ್ಲ. ಸೊ ಅದೇನು ಹೆಂಗೆ ಟೇಸ್ಟ್ ಕೊಡೋದು ಗೊತ್ತಿಲ್ಲ, ಬಟ್ ನಾ ಬೆಳ್ಳುಳ್ಳಿ ಹಾಕಿರಂಗಿಲ್ಲ. ಸೊ ಎಸ್,
ಈಗ ರೆಡಿ ಮಾಡ್ತೇನೆ ನೋಡ್ರಿ ಮಜ್ಜಿಗೆ. ಇದು ನೋಡ್ರಿ, ಇದು ಮಾವಿನಕಾಯಿ ಹಣ್ಣು ಹಾಕಾಕ ಈಗ ಹಿಂಗೆ ಗಾದಿ ತೆಗೆದೇವು ಇದ್ರ ಮೇಲಿಂದ. ಈಗ ಚಾಪಿ ಹಾಕಿದೀವಿ. ಇನ್ನು ಹಿಂಗೆ ಇದು ಹುಲ್ಲು ಹಾಕ್ತೇವೆ ನೋಡ್ರಿ, ಡ್ರೈ ಹುಲ್ಲು ಹಾಕಿ ಆಮೇಲೆ ಇದನ್ನು ಮಾಡೋದು. ಬರ್ರಿ ಇದನ್ನು ತೊಗೊಂಬರೋಣ. ಏನದ ಚಹಾ ಮಾಡೋದು, ಲೆಮನ್ ಗ್ರಾಸ್. ನೋಡ್ರಿ ಇಲ್ಲಿ ಎಷ್ಟು ಚಂದ ಇದು. ನೋಡ್ರಿ ಗೈಸ್, ಫುಲ್ ತುಂಬಿತ್ತಿದೆ. ಈಗ ಬಿಸಿಲು ಇತ್ತರಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಇದು ನೋಡ್ರಿ ಗೈಸ್, ಇದೆಲ್ಲ ತೊಗೊಂಡೀಗ. ಇದನ್ನ ಆ್ಯಕ್ಚುಲಿ ಬೆಳಗಾಂ ಮಾರ್ಕೆಟ್ ಒಳಗೆ ಒಂದು ಫ್ರೆಶ್ ಆನ್ ಅಂತೇಳಿ ಅಂಗಡಿ ಐತಿ. ಅಂದ್ರೆ ಅವ್ರದ್ದು ಎಲ್ಲ ಕಡೆ ಇದ್ದಿದ್ದು ರೇಟ್ ಐತದೆ. ಜಸ್ಟ್ ಒಂದು ಎಕ್ಸಾಂಪಲ್ ಹೇಳತ್ತೇನೆ, ಬಿಕಾಸ್ ಅವ್ರು ಆರ್ಗ್ಯಾನಿಕ್ಲಿ ಗ್ರೋನ್ ಮಾಡ್ತಾರೆ. ಆ್ಯಂಡ್ ಇದು ನೋಡ್ರಿ, ಇದು ಇಷ್ಟು ತೊಗೊಳಕ್ಕೆ ಹೋದ್ನಂತಂದ್ರೆ ಅಟ್ಲೀಸ್ಟ್ ನಾ 300 ರೂಪೀಸ್ ಕೊಡಬೇಕು. ಜಸ್ಟ್ 150 ರೂಪೀಸ್ ಪ್ಯಾಕೆಟ್ ಐತೆ. ಅಂದ್ರೆ 50 ರೂಪಾಯ್ದು ಒಂದು ಪ್ಯಾಕೆಟ್ ಐತೆ ಅವ್ರ ಕಡೆ. ಅದ್ರಾಗ ಹಾರ್ಡ್ಲಿ ಒಂದು 2 ಮಂದಿಗೆ ಚಹಾ ಆಗೋ ಅಷ್ಟು ಐತ್ರಿ ಅದು. ಇಷ್ಟನ್ನ ತೊಗೋಬೇಕಂತಂದ್ರೆ 300 ರೂಪೀಸ್ ಫಾರ್ ಶೂರ್. ಇದು ಹಿಂಗೈತೆ ನೋಡ್ರಿ. ನೋಡ್ರಿ, ನಮ್ಮ ಬೇರೆ ಒಂದು ಬೆನ್ನು ಹತ್ತಿದನು. ಎಲ್ಲಿ ಹೋದಲ್ಲಿ ಕ್ಯೂಡಿಪಾಯಿ. ಆಮೇಲೆ ಇದನ್ನು ಈಗ ನೋಡ್ರಿ ಹೋಗಿ ಈ ಥರದ ಚಹಾ ಮಾಡಬೇಕು. ಇದರ ನೋ ಕರೆಂಟ್. ಇದು ನೋಡ್ರಿ ಗೈಸ್, ಇದೆಲ್ಲ ಒಣಗೈತಲ್ಲ, ಇದನ್ನ ತೆಗೆದ್ಬಿಟ್ಟು ಆಮೇಲೆ ಇದನ್ನ ಏನು ಮಾಡೋದಂದ್ರೆ ವಾಶ್ ಮಾಡೋದು. ಆ್ಯಕ್ಚುಲಿ ಕಟ್ ಮಾಡಿ ವಾಶ್ ಮಾಡ್ಬೇಕನ್ನತ್ತೀನಿ, ಬಟ್ ಜನರಲಿ ಕಟ್ ಮಾಡಿ ವಾಶ್ ಮಾಡಬಾರ್ದು. ಹಾಂ ರೀ ಗೈಸ್, ಹಿಂಗೆ ಈಗ ಸಾಗಿ ಇದನ್ನು ಮಾಡಕತ್ತೀವಿ ನಾವು. ಇದನ್ನು ವಾಶ್ ಮಾಡೋಕ್ಕೆ ತೊಗೊಂಡು ಹೋಗತ್ತೇನೆ ರೀ. ಈಗ ಏನು ವಾಶ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಏನೋ ರೂಢಿ ಇರ್ತದಲ್ಲ, ಮತ್ತೇನೋ ಪ್ರಿಕಾಷನ್ಸ್, ಅದು ಹುಳ ಗಿಳ ಓಡಾಡಿರಬಾರ್ದು. ಯಾಕಂದ್ರೆ ನಮ್ದು ಹೆಂಗಿದ್ರು ಆರ್ಗ್ಯಾನಿಕ್ ಐತೆ, ಏನು ಫರ್ಕ್ ಬೀಳಂಗಿಲ್ಲ ವಾಶ್ ಮಾಡೋದು. ಆ್ಯಂಡ್ ನಾವೇ ಗ್ರೋ ಮಾಡತ್ತೇವೆ ಅಂತಂದ್ರೆ ಅಂಥದ್ದೇನೂ ಇದು ಇರೋಂಗಿಲ್ಲ. ಬಟ್ ಸ್ಟಿಲ್ ಏನೋ ರೂಢಿ ಅಂತೇಳಿ ಮಾಡೋದಿಷ್ಟೇ. ಫ್ರೆಂಡ್ಸ್, ಇಷ್ಟು ಗರ್ಮಿ ಆಗೋದೈತಿ ಏನು ಹೇಳಿ. ಕರೆಂಟ್ ಒಂದಿಲ್ಲ, ಮೇಲಿಂದ ಇದು ಶಕ್ಕೆ ಬೇರೆ, ಭಾಳ ತ್ರಾಸ ಆಗೋದೈತಿ. ಅದಕ್ಕೆ ಡ್ರೆಸ್ ಗೌನ್ ಹಾಕೊಂಡು ಬಿಟ್ನಿ. ಭಾಳ ಇದಾಗದೈತಿ. ಲೈಕ್ ಇವನ್ ಇಫ್ ಯು ಕಮ್ ಔಟ್ಸೈಡ್ ಆಲ್ಸೋ ಇಟ್ಸ್ ವೆರಿ ಪ್ಲೆಸೆಂಟ್. ಹೊರಗೆ ಕಾಣಕ್ಕೆ ಅಗದಿ ಚಲೋ ಅನ್ಸೈತಿ. ಬಟ್ ಭಯಂಕರ ಉಷ್ಣತೆ ಮತ್ತು ಇದು ಹ್ಯುಮಿಡಿಟಿ ಟೈಪ್ ಐತಿ. ಐ ಡೋಂಟ್ ನೋ ವೈ. ಸೊ ಭಾಳ ಬೆವರದು ಬರೋದೈತೆ ಕೈ ಮೇಲದು. ಆ್ಯಂಡ್ ಮೇಲಿಂದ ಕರೆಂಟ್ ಇಲ್ಲ, ಫ್ಯಾನ್ ಇಲ್ಲ, ಏನಿಲ್ಲ. ಸೊ ಹಿಂಗೈತೆ ನೋಡ್ರಿ. ಇವತ್ತು ನೋಡಿದ್ರಲ್ಲ ಮಾವಿನಕಾಯಿ ಎಷ್ಟು ಚಂದ ತೆಗೆದ್ನಿ. ಸೊ ಹೊರಗೊಂದು ಸ್ವಲ್ಪ ಮಾತಾಡಿ ಒಳಗೆ ಬರೋಗುಡ್ದ ಹಾಲೆಲ್ಲ ಉಕ್ಕಿ ಹೋಗಿದ್ದು. ಅದನ್ನು ಯಾರೂ ಇದನ್ನ ಮಾಡಿರಲಿಲ್ಲ. ಬಂದ ತಕ್ಷಣ ನೋಡಿದ್ನಿ, ಓ ಗಾಡ್ ಅಂತ ಅನ್ಸಿತ್ತು. ಕ್ಲೀನ್ ಮಾಡಕತ್ನಿ. ಆಮೇಲೆ ಗೊತ್ತೈತಲ್ರಿ, ನಾವು ಕ್ಲೀನ್ ಮಾಡಕತ್ತೀವಿ ಅಂತಂದ್ರೆ ಒಮ್ಮೆ ಸ್ಟಾರ್ಟ್ ಆತಂತಂದ್ರೆ ಅದೇನು ಥರ ಒಳಗೆ ಹೋಗ್ತೇವೆ ನಾವು. ಹೀಗಾಗಿ ಅದು ಎಲ್ಲ ಕೌಂಟ್ರ್ ಟಾಪ್ ಆಯಿತು, ಅದು ಕೌಂಟ್ರದ್ದು ಇದಾಯಿತು, ಆಮೇಲೆ ಡೈನಿಂಗ್ ಟೇಬಲ್ ಆಯಿತು, ಫ್ರಿಜ್ ಆಯಿತು. ಹೀಗೆಲ್ಲ ಮಾಡ್ಕೊಂಡು ಒನ್ ಹಾಫ್ ಅವರ್ಸ್ ನನಗೆ ಹತ್ತು. ಟೈಮ್ ಲ್ಯಾಬ್ಸ್ ಒಳಗೆ ಮಾಡಿ ರೆಕಾರ್ಡ್ ಮಾಡಿದ್ದೇನೆ ರೀ. ಇದು ಫಾಸ್ಟ್ ಐ ಥಿಂಕ್ ಹಾರ್ಡ್ಲಿ ಎನಿ ಟೈಮ್ ಒಳಗೆ ತೋರಿಸಿತ್ತದ. ಬಟ್ ಎಂಟೈರ್ ಥಿಂಗ್ ಕ್ಲೀನ್ ಮಾಡುವವರೆಗೂ ಓ ಮೈ ಗಾಡ್ ಸಾಕಾಗಿ ಹೋಗಿತ್ತು ನನಗೆ. ಹಾಂ ಜಿ ಫ್ರೆಂಡ್ಸ್, ಹಿಂಗೆ ಕ್ಲೀನ್ ಮಾಡಿದ್ದೀನಿ ನೋಡ್ರಿ ಎಲ್ಲ. ಕೌಂಟರ್ ಟಾಪ್, ಕುಕ್ ಟಾಪ್, ಆಮೇಲೆ ಇದು ಫ್ರಿಜ್ ಮೇಲಿಂದು ಸ್ವಲ್ಪ ಎಷ್ಟಾಗ್ತದೆ ಅಷ್ಟೇ. ಜಾಸ್ತಿ ಅಂತೂ ಮಾಡೋಕ್ಕಾಗಂಗಿಲ್ಲ ನನಗೆ, ಬಿಕಾಸ್ ಐ ಹ್ಯಾವ್ ಸಮ್ ಹೆಲ್ತ್ ಪ್ರಾಬ್ಲಮ್ಸ್. ಆಮೇಲೆ ಈಗ ರಾತ್ರಿ ಬಂದರು ನೋಡ್ರಿ, ಆಫ್ಟರ್ 10 ನನ್ನ ಹಸ್ಬೆಂಡ್ ಬಂದರು. ಭಾಳ ಬೆಳೆ ಆಗಿತ್ತು, ಅಲ್ಲೇನೋ ಪಾರ್ಟಿ ಗಿಟಿ ಇತ್ತು ಅವ್ರದ್ದು. ಅದನ್ನು ಮುಗಿಸ್ಕೊಂಡು ಬಂದರು. ಆಮೇಲೆ ಈಗ ಊಟ ಮಾಡಿ ಗುಡ್ ನೈಟ್ ಸ್ಲೀಪ್ ಆಗ್ತೈತಿ. ಸಾವಕಾಶ ಮಾತಾಡತ್ತೀನಿ ರೀ, ಯಾಕಂದರೆ ನನ್ನ ಇನ್ಲಾಸ್ ಅಲ್ಲಿ ಮಲಗಿದರು. ಎಸ್, ಅಷ್ಟು ಮುಗಿಸ್ಕೊಂಡು ಆಮೇಲೆ ಊಟದ ತಯಾರಿ ಮಾಡಿದ್ನಿ. ಊಟ ಎಲ್ಲ ಸರ್ವ್ ಮಾಡಿ
ಕೊಟ್ನಿ ಅವ್ರಿಗೆ. ಸ್ವಲ್ಪ ಮಿಸ್ ಆಗ್ತದೆ ಟೈಮ್, ಬಟ್ ಆ್ಯಟ್ ಟೈಮ್ಸ್ ಕಾಂಟ್ ಹೆಲ್ಪ್ ಓನ್ಲಿನೂ, ಏನು ಮಾಡೋಕ್ಕಾಗಂಗಿಲ್ಲ. ಎಸ್ ಅವ್ರಿಗೆ ಊಟ ಕೊಟ್ನಿ. ಹಿಂಗೆ ಆಯ್ತು ನೋಡ್ರಿ ನಮ್ಮ ದಿನ. ಹಿಂಗೆ ಇದಾಯ್ತು ನೋಡ್ರಿ. ನನ್ನ ಬ್ಲಾಗ್ ಚಲೋ ಅನ್ಸಿತ್ತಂದ್ರೆ ಲೈಕ್ ಮಾಡೋದಾಗಲಿ, ಕಮೆಂಟ್ ಮಾಡೋದಾಗಲಿ ಮರಿಬೇಡ್ರಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು ಆಲ್, ಪ್ರಣಾಮ್.